ನಟರಾಜ್ ಗೌಡ್ರೆ ಏನಕ್ರಿ ನಿಮ್ಮ MLAಗಳಿಗೆ ಟಿಕೆಟ್ ಫ್ರೀ ಬೇಕು? ನಿಮಗೇನಾದರೂ ಟಿಕೆಟ್ ಕೊಟ್ಟಿದ್ದಾರಾ? ಏನು ಕತೆ? ನಿಮಗೇನ ಕಾರ್ಯಕರ್ತರಿಗೆ ಏನಾದರೂ ಅಥವಾ MLCಗಳಿಗೂ ಎಲ್ಲ ಟಿಕೆಟ್ ಫ್ರೀ ಕೊಡ್ತಿದ್ದಾರಾ? ಹೆಂಗೆ? ನಂಗೆ ಗೊತ್ತಿಲ್ಲಪ್ಪ, ನಾನು ಕೇಳಿ ತಿಳ್ಕೊತಾ ಇದ್ದೀನಿ ನಿಮ್ಮ. ಇಲ್ಲ, ಇದು KSCA 40,000 ಕೆಪಾಸಿಟಿ, ಅವರು ಸೀಟಿಂಗ್ ಕೆಪಾಸಿಟಿ 40,000. ಯಾವುದೇ ಮ್ಯಾಚ್ ಆದಾಗಲೂ ಕೂಡ ಸುಮಾರು 10% ಟಿಕೆಟ್ಗಳನ್ನು ಅವರು ಉಚಿತವಾಗಿ ಪಾಸ್ಗಳ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಫ್ರೀಯಾಗಿ ಕೊಡ್ತಾರೆ. ಅದು ಅಡ್ವರ್ಟೈಸ್ಮೆಂಟ್ನವ್ರಿಗೆ ಆಗ್ಬೋದು ಅಥವಾ ಬೇರೆ ಏನು ಫೆಸಿಲಿಟಿಗಳನ್ನ ಯಾರು ಕೊಡ್ತಾರೆ ಅವ್ರಿಗೆಲ್ಲ ಫ್ರೀಯಾಗಿ ಪಾಸ್ಗಳಂತೇಳಿ ಮಾಡಿ ಕೊಡ್ತಾರೆ. ಅದೇ ರೀತಿಯಲ್ಲಿ 40,000 ಅಲ್ಲ, 35,000 ಸೀಟಿಂಗ್ ಕೆಪಾಸಿಟಿ. ಅದು ಅದೇ 35,000 ಇಲ್ಲ 40,000ವರೆಗೂ ಆಯಿತು. 35,000 ಅಂದರೆ 10% ಟಿಕೆಟನ್ನು ಅವರು ಯಾವಾಗಲೂ ಪಾಸ್ಗಳ ರೀತಿಯಲ್ಲಿ ಫ್ರೀಯಾಗಿ ಹಂಚ್ತಾರೆ. ಆ 10% ಟಿಕೆಟ್ ಹಂಚ್ಬೇಕು, ಅವರು ಪಾಸ್ಗಳು ಹಂಚಬೇಕಾದ್ರೆ ತುಂಬ ಜನ ಸ್ಪಾನ್ಸರ್ಸ್ ಕೊಡ್ತಾರೆ, ಅಥವಾ ಯಾರು ಫೆಸಿಲಿಟಿ ಕೊಡೋರು ಕೊಡ್ತಾರೆ, ಬೆಸ್ಕಾಮಿಗೆ ಕೊಡ್ತಾರೆ, ಅದು ಪೊಲೀಸ್ನವ್ರಿಗೆ ಕೊಡ್ತಾರೆ, ಬೇರೆ ಯಾರ್ಯಾರಿಗೋ ರಾಜಕೀಯದವ್ರಿಗೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇದು ಯೂಶ್ವಲಿ ಬರುವಂಥದ್ದು, ಅದು 10% ಬರುವಂಥದ್ದು. ಈ VIP-ಗಳಿಗೆ ಅಂತಲೇ ಏನು ಮಾಡ್ತಾರೆ ಅಂದರೆ, VIP ಲಾಂಜ್ಗಳಲ್ಲಿ ತುಂಬ ಕಡಿಮೆ, ಅದು ಜಾಸ್ತಿ ಪಾಸ್ಗಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ತುಂಬ ಕಡಿಮೆ ಕೊಡ್ತಾರೆ. ಅವಾಗ ಒಂದೊಂದು ಎರಡು ಕೊಡ್ತಾರೆ ಬೈ ಡಿಫಾಲ್ಟ್. ಅದನ್ನೇನು ಮಾರಕ್ಕೆ ಹೋಗೋದಿಲ್ಲ ಅವರು, ಅದನ್ನು ಗಿಫ್ಟ್ ಥರ ಭಾಳ ಜನಕ್ಕೆ ಕೊಡ್ತಾರೆ. ಅದೇ ರೀತಿ ಅದು ಸದನದಲ್ಲೇ ಕೇಳಬೇಕಾದಂಥ ವಿಷಯ ಅಲ್ಲ, ಅದು ಆ್ಯಕ್ಚುಲಿ ಸದನದಲ್ಲಿ ಚರ್ಚೆ ಮಾಡಬೇಕಾದ ವಿಷಯ ಅಲ್ಲ, ಅದನ್ನು ಎಲ್ಲ ಕಡೆ ಗಮನ ಮಾಡೋಂಥದ್ದು ವಿಷಯ ಅಲ್ಲ. ಅದು ಆ್ಯಕ್ಚುಲಿ ಪಾಸ್ಗಳು ಅವ್ರಿಗೂ ಬರ್ತವೆ. ಅದು ಈಗ 224 ಜನ MLAಗಳು, 75 ಜನ MLCಗಳು ಎಲ್ಲರೂ 5 ಪಾಸು 3 ಪಾಸ್ ಕೇಳಿದ್ರೆ ಅದು 3,500 ಅದು ಏನು 10% ಇದೆ ಅದೆಲ್ಲ ಅವ್ರಿಗೆ ಬೇಕಾಗ್ತದೆ, ಆತ ಸಾಲೋದಿಲ್ಲ ಅವಾಗ. ಸೊ ಅದನ್ನು ಸದನದಲ್ಲಿ ಕೇಳೋ ಅಗತ್ಯನೂ ಇರಲಿಲ್ಲ. ಅದನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಕೇಳಿದ್ರು, ನಮ್ಮ ಕಾಶಪ್ಪನವರು ಕೇಳಿದ್ರು. ಅದು ಸದನದಲ್ಲಿ ಚರ್ಚೆ ಮಾಡೋದು ವಿಷಯ ಆಗಿರಲಿಲ್ಲ. ಅದನ್ನು ಸ್ಪೀಕರ್ ಅವ್ರಿಗೆ ಹೇಳಿ ನಮಗೆ ಪಾಸ್ಗಳು ಬರ್ತಾವಲ್ಲ, ಫ್ರೀಯಾಗಿ ಪಾಸ್ಗಳು ಹಂಚುತ್ತಾರೆ ಹೇಗಿದ್ರು ಅವರು, ನಮಗೂ ಒಂದು ಸ್ವಲ್ಪ ಕೊಡಿಸಿ 5 ಮ್ಯಾಚ್ ಬೆಂಗಳೂರಲ್ಲಿ 7 ಮ್ಯಾಚ್ ಆಗ್ತವೆ, ಒಂದು ಮ್ಯಾಚ್ಗೆ ಯಾವ್ದಾರು ಒಂದು ಮ್ಯಾಚ್ಗೆ ಹೋಗ್ಬೋದು, 7 ಮ್ಯಾಚ್ಗೂ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಾ ಮ್ಯಾಚ್ಗೂ ಟಿಕೆಟ್ ಫ್ರೀ ಕೊಡಬೇಕು ಹಂಗೆ ಮಾಡೋಕ್ಕಾಗೋದಿಲ್ಲ. ಈಗ ಅದೇ ಕೇಳಿದ ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಮ್ಯಾಚ್ ಅವ್ರು 2 ಟಿಕೆಟ್ ಕೇಳ್ತಾ ಇದ್ದಾರೆ. ಅದು ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಆದ್ರೂ ಅದೇ ಒಂದು ಪಾಸ್ಗಳಿಂದ ಅವರೇ ಕೊಡ್ತಾರೆ. ಆ ಥರದೊಳಗೆ ಇದ್ದಾಗ, ಅವಕಾಶ ಸಿಕ್ಕಿದ್ದಾಗ ಅದನ್ನು ಚರ್ಚೆ ಮಾಡಿ ಸದನದಲ್ಲಿ ಹೇಳಿ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಟ್ಟು ನಗೆಪಾಟ್ಲಿಗೆ ಈಡಾಗೋದು ಅಥವಾ ಕೌಂಟ್ರ್ ಜನಗಳು ಅವ್ರನ್ನ ವ್ಯಂಗ್ಯ ಮಾಡುವಂಥ ಮಾಡಿಸ್ಕೊಳ್ಳೋ ಅಗತ್ಯ ಇರಲಿಲ್ಲ. ಅದನ್ನು ಅಲ್ಲಿ ಚರ್ಚೆ ಮಾಡೋ ಅಗತ್ಯ ಇರಲಿಲ್ಲ. ಅದನ್ನು ಮಾಡಿದ್ದು ಆ ಸಮಂಜಸ ಅಲ್ಲ, ಅಲ್ಲಿ ಸದನದಲ್ಲಿ ಕೇಳಬೇಕಾದ ಸಮಂಜಸ ಅಲ್ಲ. ಪಾಸ್ಗಳು ಹಂಗೆ ಸಿಗುತ್ತೆ, ಆಚೆ ಕಡೆ ಸಿಕ್ಕಿದ್ರೆ ನಮಗೂ ಒಂದು 7 ಮ್ಯಾಚಲ್ಲಿ 5 ಮ್ಯಾಚ್ 7 ಮ್ಯಾಚ್ ಬೆಂಗಳೂರು ನಡೀತದೆ, ಅದ್ರಲ್ಲಿ ನಮಗೂ ಯಾವ್ದಾದ್ರು ಒಂದು ಮ್ಯಾಚ್ಗೆ 1-2-4 ಪಾಸ್ ಕೊಡಿಸಿ ಸರ್ ಅಂತ ಹೇಳಿದ್ರೆ ಅದು ಬೇರೆ ವಿಷಯ. ಅದು ಪಾಸ್ಗಳು ಫ್ರೀಯಾಗಿ ಬರ್ತವೆ. ಅದು ಆ್ಯಕ್ಚುಲಿ ಪೊಲೀಸ್ಗೆ ಹೋಗ್ತದೆ, ಸರ್ಕಾರ BPRಗೆ ಬರ್ತದೆ, ಆ ಥರ ಎಲ್ಲ ಬರುತ್ತೆ, ಯಾವ ಪಾಸ್ಗಳು ಬರುತ್ತೆ. ಆದರೆ ಹಾಗಂತ ಹೇಳಿ ಡಿಮ್ಯಾಂಡ್ ಮಾಡೋದಿದೆಯಲ್ಲ, ನನಗೆ ಬೇಕೇ ಬೇಕು, ನಂದು ಹಕ್ಕೊತ್ತಾಯ, ನಾನು VIP ಇದ್ದೀನಿ, ನನಗೆ ಕೊಟ್ಟೇ ಕೊಡಬೇಕು ಅನ್ನೋದು ಕೇಳೋದಿದೆಯಲ್ಲ, ಅದು ಸಮಂಜಸ ಅಲ್ಲ, ಅದು ಹಾಸ್ಯಕ್ಕೆ ಒಳಗಾಗುತ್ತೋ ಅಂತ ವಿಷಯ ಆಗುತ್ತೆ. ಹಾಗಾಗಿ ಅದನ್ನು ಅಷ್ಟು ಮಟ್ಟಿಗೆ ಅಶೋಕ್ ಅವರಾಗಲಿ ನಮ್ಮ ಕಾಶಪ್ಪನವರಾಗಲಿ ಕೇಳಿದ್ದು ಸಮಂಜಸ ಅಲ್ಲ ಅಂತ ನಮ್ಮದು ವೈಯಕ್ತಿಕ ಅಭಿಪ್ರಾಯ ಇದೆ. ಆದರೂ ಕೂಡ ಕ್ರಿಕೆಟ್ ಅನ್ನೋದು ಎಲ್ಲರಿಗೂ ಇದೆ. ಈ ಸಲ ಏನು ಮಾಡಿದ್ರು ಅಂದರೆ, ಆ 11 ಜನ ಸ್ಟಾಂಪೇಡ್ ಆಗಿ ಸತ್ತ ಮೇಲೆ ಸರ್ಕಾರ ಮುತುವರ್ಜಿ ವಹಿಸಿ ಪೊಲೀಸು, KCA ಅದು ಒಂದು ಬಹಳ ಜಾಗ್ರತೆಯಿಂದ ಒಳ್ಳೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಜನ ಈ ಸಲ ಏನಾರು ತಗೊಂಡು ಹೊಡೆದಿರೋರು ಅಷ್ಟೇ, ಕಲ್ಗಿಲ್ ಹೊಡೆದಿರೋರು. ಚೆನ್ನಾಗಿ, ಯಾಕಂದ್ರೆ ಕ್ರಿಕೆಟ್ ಅನ್ನೋದಿದೆಯಲ್ಲ, ಅದು ಹಬ್ಬ ಜನಗಳಿಗೆ ಇರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿಲ್ಲ ಅಂದಿದ್ರೆ ಬಹುಶಃ ಸರ್ಕಾರ ಏನಾಗ್ತದೆ ನಂಗೆ ಗೊತ್ತಿಲ್ಲ. ಕಾಂತಿ ಶೆಟ್ಟಿ ಅವರೇ, 11 ಜನರ ಸಾವಾದ ನಂತರ ಸ್ಟ್ಯಾಂಪೇಡ್ ಅಲ್ಲಿ ನಿಮ್ಮ ಅಶೋಕಿಂದ ಹಿಡ್ಕೊಂಡು ಬಾಯ್ ಬಡ್ಕೊಂಡ್ರಲ್ಲ, ಸರ್ಕಾರ ಕೊಲೆ ಮಾಡ್ಬಿಡ್ತು, ಕೊಲೆಗಟಕ ಸರ್ಕಾರ ಅಂತ. ಅದೇ ಕೊಲೆಗಟಕ ಸರ್ಕಾರದ ಹತ್ರ ಹೋಗ್ಬಿಟ್ಟು ನಿಮ್ಮವ್ರ ಟಿಕೆಟ್ಗೆ ಬೇಡಿಕೆ ಇಡ್ತಾವ್ರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಮ ವಿಪಕ್ಷ ನಾಯಕರಿಗಾಗ್ಲಿ ಮತ್ತೊಬ್ರಿಗಾಗ್ಲಿ? ನಮ್ಮ ಅಧ್ಯಕ್ಷರು ಆಲ್ರೆಡಿ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ವಿಪಕ್ಷರು ಲೆಕ್ಕಕ್ಕಿಲ್ಲ ನಿಮ್ಗೆ, ಅದ್ರ ಬಗ್ಗೆ ಆಪೋಸಿಷನ್ ಪಾರ್ಟಿ ಲೀಡರ್ ನಿಮಗೆ ಲೆಕ್ಕಕ್ಕಿಲ್ಲ ಹೇಳುದಿಷ್ಟೇ. ನನ್ನ ಪ್ರಶ್ನೆ, ನೋ ಟುಡೇ ಐ ವಾಂಟ್ ಯು ಟು ಆನ್ಸರ್ ಫಾರ್ ಮೈ ಕ್ವೆಶ್ಚನ್. ಖಂಡಿತ ನಿಮ್ಮ ಕ್ವೆಶ್ಚನ್ಗೆ ಉತ್ತರ ಕೊಡ್ತೀನಿ. ಇವತ್ತು ಈ ಸರ್ಕಾರ ಬಂದು 1000 ದಿನದ ಮೇಲಾಯ್ತು. ಯಾವ್ದಾದ್ರು ಇದು ನಮ್ಮ ಕರ್ನಾಟಕ ಸುಭಿಕ್ಷವಾಗಿದೆಯಾ, ಶಾಂತಿ ಇದೆಯಾ, ನೆಮ್ಮದಿ ಇದೆಯಾ, ಸುವ್ಯವಸ್ಥೆ ಇದೆಯಾ? ಏನೂ ಇಲ್ಲ. ಅದು ಬಿಟ್ಬಿಡ್ರಿ, ಬೇಡ. ವಿಪಕ್ಷದವರು ಕೇಳಿರುವ ಒಂದೇ ಒಂದು ಪ್ರಶ್ನೆಗಳಿಗೆ 20 ದಿನ ಇದು ನಡೀತಲ್ಲ, ಏನಾದ್ರು ಉತ್ತರ ಸಿಗ್ತಾ? ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ಇವಾಗ ಟಿಕೆಟ್ ಬೇಕು ಅಂತ, VIP ಸಂಸ್ಕೃತಿ ಬೇಕು ಅಂತ ಸಮಾಜವಾದಿ ಸರ್ಕಾರದಲ್ಲಿ ಮಜವಾದಿಯಾಗಿರ್ಬೇಕಂತ ಕೇಳಿದ್ದಾರೆ. ಬಿಡಿ, ನಾನು ಹೇಳುದಿಷ್ಟೇ. ನೋಡಿ, ಅವರು ಎಷ್ಟು ಕ್ವಶನ್ಸ್ಗಳು ನಾವು ಕೇಳಿದಕ್ಕೆ ಉತ್ತರ ಇಲ್ಲ. ಈ ಟಿಕೆಟ್ ಬೇಕು ಅಂದ ತಕ್ಷಣ 24 ಗಂಟೆ ಒಳಗಡೆ VIP ಸಂಸ್ಕೃತಿಗೆ ಇಮಿಡಿಯೇಟ್ ಆಗಿ ಪರಿಹಾರ ಸಿಕ್ತು. DK ಶಿವಕುಮಾರ್ ಅವರು
ಯಾರ್ರೀ ಪ್ರಶ್ನೆ ಎತ್ತಿದ್ಯಾರು? ವೀಣಾ ಕಾಶ್ಯಪ್ಪನವರು. ಅವ್ರು ಕಾಂಗ್ರೆಸ್ನವರು ಎತ್ತಿದ್ರು, ನಾವಲ್ಲ. ವಿಜಯಾನಂದ ಕಾಶ್ಯಪ್ಪನವರು. ನಿಮ್ಮ ಪಕ್ಷದ ವಿಪಕ್ಷ ನಾಯಕರು ನೋಡಿ, ಒಂದ್ ನಿಮಿಷ, ರಾಜ್ಯದ ಜನ ನೋಡಿದ್ದಾರೆ ಯಾರು ಪ್ರಶ್ನೆ ಎತ್ತಿದ್ದು ಏನು. ನಾನು ನಿಮಗೆ ತೋರಿಸ್ಲಾ ಈಗ. ಪ್ರಶ್ನೆ ಎತ್ತಿದ್ಯಾರು? ಆರಶಕ್ ಅವ್ರು ಎತ್ತಿದ ಪ್ರಶ್ನೆ ಎತ್ತಿದ ಆರಶಕ್ಕನವರ ಪ್ರಶ್ನೆ ಎತ್ತಿದ್ರು ಬೇಡ, ನಿಮ್ಮವ್ರು ಯಾಕೆ ಉತ್ತರ ನಾನು ಹೇಳ್ತೀನಿ ಕೇಳಿ. ಕ್ರಿಕೆಟ್ ಮ್ಯಾಚ್ ಅವ್ರು ಹೇಳಿದಾರೆ, ಕ್ರಿಕೆಟ್ ಮ್ಯಾಚ್. ನಾನು ಹೇಳುದು ಕ್ರಿಕೆಟ್ ಮ್ಯಾಚ್ ಬರೀ ಶಾಸಕರಿಗಲ್ಲ, ಎಲ್ರಿಗೂ ಕೊಡಿ, ನಮಗೂ ಕೊಡಿ. ನಾವು ಬೇಡ ಅಂತ ಹೇಳ್ತಲ್ಲ, ಕ್ರಿಕೆಟ್ ಎಲ್ರಿಗೂ ಬೇಕು ಇಲ್ಲ. ನಾನು ಹೇಳುದು ಆದ್ರೆ VIP ಸಂಸ್ಕೃತಿ ಯಾಕೆ ಬೇಕು? ದುಡ್ಡು ಕೊಟ್ಟು ತಗೊಳ್ಳಿ, ಎಲ್ಲ ಶಾಸಕರಿಗೆ ಯಾಕೆ ಕೊಡ್ತೀರಾ? ಅದನ್ನೇ ರೀ ನಾನು ಕೇಳ್ತಾ ನನ್ನ ಇಲ್ಲಿ ಪ್ರಶ್ನೆ ಇರೋದು ಬಿಜೆಪಿ. ನಾನು ಇಲ್ಲಿ ಒಂದು ಪ್ರಶ್ನೆ, ವೀಕ್ಷಕರು ಇದನ್ನು ಒಪ್ಕೋತಾರೆ ಅನ್ಕೋತೀನಿ. ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಈ ಪ್ರಶ್ನೆಗೆ 24 ಗಂಟೆ ಒಳಗಡೆ DCM ಮೀಟಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಹೇಗೆ? ಅದನ್ನ ಕೇಳ್ತಾ ಇದೀನಿ ನಾನು. ಅದನ್ನೇ ಕೇಳ್ತೀನಿ. ಖುಷಿ ಪಡಿ, ಅಟ್ಲೀಸ್ಟ್ ಒಂದು ಪ್ರಶ್ನೆಗಾದ್ರೂ ಉತ್ತರ ಕೊಟ್ಟು. ನಮ್ಮ ಪ್ರಶ್ನೆ ಅಲ್ಲ ಇದು, ಎಲ್ಲ ನಮ್ಮ ಪ್ರಶ್ನೆ ಅಲ್ಲ. ಕಾಂತಿ ಶೆಟ್ಟಿ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು. ನಮ್ಮ ಪ್ರಶ್ನೆ ಅಲ್ಲ, ಬಿಜೆಪಿಯಿಂದ ಚುಕ್ಕೆ ಪ್ರಶ್ನೆನಾ ಇದು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಬಿಜೆಪಿ ಪ್ರಶ್ನೆ ನನಗೆ ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಕಾಂತಿ ಶೆಟ್ಟಿ ಅವರೇ. ನಿಮ್ಮ ಪ್ರಶ್ನೆಗೆ ನಮ್ಮ ಅಧ್ಯಕ್ಷರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಬಿಜೆಪಿಯ ಯಾವೊಬ್ಬ ಶಾಸಕನು ಫ್ರೀ ಟಿಕೆಟ್ ತಗೊಂಡು ಹೋಗ್ಬಾರ್ದು ರೀ. ಕೊಡ್ಬೇಡ್ರಿ, ನೀವು ದುಡ್ಡು ಕೊಡಿ. ಯಾಕೆ? ಯಾವ ಶಾಸಕರು ದುಡ್ಡಿಲ್ವಾ? ಯಾಕೆ ಶಾಸಕ ಸುರೇಶ್ ಅವರು ಬೇಡ ಅಂತ ಲೆಟರ್ ಬರೆದಿದ್ದಾರೆ. ನಮ್ಮದೇ ಶಾಸಕರು ಸುರೇಶ್ ಅವರು UT ಖಾದರ್ ಅವರಿಗೆ, ನಮ್ಮ ಇವರಿಗೆ ಲೆಟರ್ ಬರೆದಿದ್ದಾರೆ, ದಯವಿಟ್ಟು ನಮಗೆ ಕೊಡಬೇಡಿ, ಇದು ನಮಗೆ ಬಹಳ ನೋವಾಗಿದೆ. ನಾನು ಹೇಳೋದಿಷ್ಟೇ, ಎಲ್ಲಾ ಶಾಸಕರ ಹತ್ರನು ಟಿಕೆಟ್ ತಗೊಳ್ಳುವಷ್ಟು ದುಡ್ಡಿದೆ. ನೀವು ಶಾಸಕರಿಗೆ ಫ್ರೀ ಆಗಿ ಕೊಡ್ತೀರಾ? 1600 ರೂಪಾಯಿ ರೆಂಟ್ ಕೊಡ್ತಾ ಇದ್ರೆ ಯಾರಿಗೂ ಕೊಡಬೇಡಿ. ಈಗ ಒಂದಿರೋದನ್ನ ತೆಗೆದ್ಬಿಟ್ಟು ದುಡ್ಡು ಕೊಡಿ ಅವರಿಗೆ. ದುಡ್ಡು ನನಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನನಗೆ ನಗ್ತಾ ಹೇಳ್ಬೇಕು, ಕೋಪದಲ್ಲಿ ಹೇಳ್ಬೇಕು, ರಿಯಲಿ ನನಗೆ ಗೊತ್ತಾಗ್ತಿಲ್ಲ. ಬಟ್ ದಿಸ್ ಇಸ್ ನಾಟ್ ಇವನ್ ಅ ಜೋಕ್ ಅಪಾರ್ಟ್, ಸೀರಿಯಸ್ ನೋಟ್ ಹೇಳ್ತಾ ಇದ್ದೀನಿ. ನಾನು ಒಂದು ಮುಗಿಸಿಲ್ಲ, ಒಂದು ಸೆಕೆಂಡ್. ಈಗ ನೋಡಿ, 11 ಜನ ಸತ್ತು ಇನ್ನ ಅದು ಮಾಸಿಲ್ಲ. ಅದ್ರ ಎಡೆಯಲ್ಲಿ ಇವರು ಶಾಸಕರಿಗೆ ಫ್ರೀ ಕೊಡೋ ಬದಲು ಶಾಸಕರಿಗೆ, ನಾನು ಹೇಳುದು 1600 ರೂಪಾಯಿ ಶಾಸಕರು ಅಂದ್ರೆ ಎಲ್ಲಾ ಪಕ್ಷದ ಶಾಸಕರಲ್ವಾ? ಎಲ್ಲಾ ಪಕ್ಷದ್ದು. ಈಗ ಅವರು 200 ಜನ 300 ಜನ ಆಗುತ್ತಾರೆ ಸರಿಸುಮಾರು ಶಾಸಕರು ಮತ್ತೆ ಪರಿಷತ್ ಸದಸ್ಯರು ಹೇಳಿದ್ರೆ. 300 ಜನರಿಗೆ 5 ಟಿಕೆಟ್ ಅಂದ್ರೆ 1500 ಟಿಕೆಟ್ ಇವರಿಗೆ ಕೊಟ್ಬಿಡ್ತಾರಾ? ನಾನು ಹೇಳೋದು ಶಾಸಕರಿಗೆ ಕೊಡಿ, ಎಲ್ಲರಿಗೂ ಕೊಡಿ, ಎಲ್ರಿಗೂ ಫ್ರೀ ಮಾಡಿ. ಅಲ್ಲಿಂದ ಏನು 1600 ಫ್ರೀ ಮಾಡಬೇಕು, ದುಡ್ಡು ಕೊಡ್ಲಿ ಬಿಡ್ರಿ. ನಮಗೂ ಬೇಕು, ಪ್ರೇಕ್ಷಕರಿಗೂ ಕೊಡ್ರಿ, ಅವಕಾಶ ಕೊಡಿ. ಬರೀ ಶಾಸಕರಿಗೆ ಯಾಕೆ ಕೊಡ್ಬೇಕು? ನನ್ನ ಪ್ರಶ್ನೆ ಏನ್ ಗೊತ್ತಾ ನಟರಾಜ್ ಗೌಡ್ರೆ, ಹೆಂಗೋ ಸದನದಲ್ಲಿ ಹೇಳ್ತಿದ್ದಾರೆ ನಮ್ಮ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ. ಇನ್ನೊಂದು ಎಲೆಕ್ಷನ್ ಮಾಡ್ಕೊಂಡಿದ್ದ ಸಾಲನೇ ಇನ್ನು ಎಷ್ಟೋ ಜನ ಶಾಸಕರುಗಳು ತೀರ್ಸಕ್ಕಾಗಿಲ್ಲ. ಇನ್ನೊಂದು ಅನುದಾನ ಸಿಗ್ತಾ ಇಲ್ಲ, ಸೊ ಇವ್ರಿಗೆ ಎಕ್ಸ್ಟ್ರಾ ಎಲ್ಲೂ ದುಡ್ಡು ಸಿಗ್ತಾ ಇಲ್ಲ. ನನ್ಗೆ ಡೌಟ್ ಏನು ಅಂದ್ರೆ, ಕಡೆ ಪಕ್ಷ 2,500-3,000 ಕೊಟ್ಟು ಒಂದು ಟಿಕೆಟ್ ತೊಳಗ ಆಗದರಷ್ಟು ಬಡತನಕ್ಕೆ ಬಂದ್ಬಿಟ್ರ ನಮ್ಮ ಶಾಸಕರುಗಳು ಅಂತ ಅನಿಸ್ತಾ ಇದೆ ನನಗೆ. ಇದಕ್ಕೇನಾದ್ರೂ ಅನುದಾನ ಕೊರತೆ ಇದೆಯಾ ಅಂತ ನನಗೆ ನಾಟ್ ಗೆಟ್ಟಿಂಗ್. ಇಲ್ಲ, ಅದೇನಂದ್ರೆ ನೋಡಿ, ನಾನು ಹೇಳಿದ್ನಲ್ಲ, ಅವ್ರಿಗೆ ಉಚಿತವಾಗಿ ಪಾಸ್ಗಳು ತಗೊಂಡು ಅಭ್ಯಾಸ ಆಗಿದೆ ತುಂಬಾ ಜನಗಳಿಗೆ. ಅಂದ್ರೆ ಫ್ರೀ ಅಲ್ಲಿ ಎಲ್ಲ ನಿಶ್ಚಿತ. ಈ ಕಾಂಗ್ರೆಸ್ಗೆ ಇದು ಇನ್ನೊಂದು ಗ್ಯಾರಂಟಿ. ಹೌ ಕ್ಯಾನ್ ಯು ಸ್ಪೀಕ್? ನಿಮ್ಗೆ ಯಾವ ಬಿಜೆಪಿಗೆ ವಿಚಾರದಲ್ಲಿ ಮಾತಾಡಕ್ಕೆ ಯಾವ ನೈತಿಕತೆ? ಖಂಡಿತ ಇದೆ, ಖಂಡಿತ ಇದೆ. ಈಗ ಸುರೇಶ್ ಅವರು ನಮ್ಮ ಶಾಸಕರಲ್ವೇನ್ರಿ? ಹೆಂಗ್ ಲೆಟರ್ ಬಂದಿದ್ದಾರೆ ಇವರಿಗೆ ಈ ತರ ಕೊಡ್ಬೇಡಿ ಅಂತ? ನಾನು ಹೇಳುದು, ಫಸ್ಟ್ ಆಫ್ ಆಲ್ ಇದು ಸದನದಲ್ಲಿ ಚರ್ಚೆ ಆಗ್ಬೇಕಾದ ಅನೇಕ ಪ್ರಶ್ನೆಗಳಿದೆ, ಅನೇಕ ಜ್ವಲಂತ ಸಮಸ್ಯೆಗಳಿದೆ, ಯಾವುದಕ್ಕೂ ಉತ್ತರ ಇಲ್ಲ. ಇದಕ್ಕೆ ಮಾತ್ರ ಇಮಿಡಿಯೇಟ್ ಸಿಗುತ್ತೆ. DK ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಪೆಟ್ರೋಲ್ ಅಲಯನ್ಸ್ ಸಿಗುತ್ತೆ, ಫೋನ್ ಫ್ರೀ, ಇರಕ್ ಮನೆ ವರ್ಷಕ್ಕೆ 600 ರೂಪಾಯಿನೋ 700 ರೂಪಾಯಿನೋ ಗೊತ್ತಿಲ್ಲ, ಅದು LH ಅಲ್ಲಿ. 2 PS ಗಳು ಫ್ರೀ ಸರ್ಕಾರದಿಂದ, MLA ಸ್ಯಾಲರಿ, HRA, CCA, ಸೆಷನ್ ಸಿಟ್ಟಿಂಗ್ ಚಾರ್ಜಸ್, ಇದೆಲ್ಲ ಸಂಬಳ ಬಿಟ್ಟು ತಿಂಗಳಿಗೊಂದು 3-4 ಲಕ್ಷ ರೂಪಾಯಿ. ಜನಸಾಮಾನ್ಯರ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಟಿಕೆಟ್ ಇಮಿಡಿಯೇಟ್ ಸಿಗುತ್ತೆ ಅಂದ್ಮೇಲೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಕೊಡ್ಬೇಕು, ಹೇಳ್ಬೇಕಲ್ರಿ. ಈ ಸರ್ಕಾರ ಅಲ್ಲ ಏನ್ ಮಾಡ್ತಾ ಇದೆ? ಇಲ್ಲಪ್ಪ ನಮ್ ಜನ ಅನೇಕ ಇದಿದೆ, ನಾವು ಇದು ಕೊಡಲ್ಲ, ಇದು ಗಂಭೀರ. ಅವ್ರು ಹೇಳ್ಬೋದಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ? ಸಮೀವುಲ್ಲರ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರು ಅಶೋಕ್ ಮಜಾವಾದಿ ಅಂದ್ಬಿಟ್ರಲ್ಲ ಅಂತ ಅವ್ರು. ನಾನು ಹೇಳೋದಿಷ್ಟೇ, ಈ ಸಮಾಜವಾದಿ ಸರ್ಕಾರದಲ್ಲಿ ಅಶೋಕ್ ಮಜಾವಾದಿ ಆಗ್ಬಿಟ್ರೆ, ಸಮಾಜವಾದಿ ಸರ್ಕಾರದಲ್ಲಿ ಅಶೋಕ್ ಮಜಾವಾದಿ ಅಂತ. Can you blame the government? ನೀವು ಅದರಲ್ಲಿ ಪ್ರತಿಫಲ ತಗೊಂಡಿರೋರು ಬೇಡ. ನಾನು ಹೇಳ್ತಾ ಇರೋದು, ಎಲ್ಲರಿಗೂ ಒಂದೇ ಕಾನೂನು ಮಾಡಿ.
ನೋಡಿ ನಿಮ್ಗೆ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ. ನಾನು ಹೇಳುದು ಇಷ್ಟು ಸಮಸ್ಯೆಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ಲ. ಇದು 24 ಗಂಟೆಯಲ್ಲಿ ಯಾಕೆ ಸಿಗುತ್ತೋ? ಯಾಕೆ ಇದನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ. ಇಷ್ಟೆಲ್ಲ ಬೆಂಗಳೂರಿನ ಸಮಸ್ಯೆ ಇದೆ, ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ. ಟಿಕೆಟ್ ಬೇಕು ಅಂದಾಗ ಕೆ.ಸಿ. ಅವರನ್ನು ತಗೊಂಡು ಬಂದು ನೀವು ಇಮಿಡಿಯೇಟ್ ಆಗಿ ಮಾಡ್ತೀರಾ? ಮ್ಯಾಚ್ಗೆ ದುಡ್ಡು ಕೊಟ್ಟು ತಗೊಳ್ಳಿ, ಜನ ಹೋಗ್ತಾ ಇಲ್ವಾ ಮ್ಯಾಚ್ಗೆ? ಇಲ್ವಲ್ಲಪ್ಪ ನಿಮ್ ಶಾಸಕರ ಹತ್ರ ದುಡ್ಡು ಇಲ್ವಲ್ಲ. ಬೇಡರಿ, ನಿಮ್ಮ ಇವರೇ ಇದು ಯಡಿಯೂರಪ್ಪಗೂ ಫ್ರೀ, ಆರ್ ಅಶೋಕ್ಗೂ ಫ್ರೀ, ಚಿಂತೆ ಬೇಡ. ಯಡಿಯೂರಪ್ಪಗೂ ಫ್ರೀ, ಆರ್ ಅಶೋಕ್ಗೂ ಫ್ರೀ ಅಂತ ಹೇಳಿದ್ರಲ್ಲ, ಅದೇ ತರ ಇದನ್ನು ಕೊಟ್ಟಿರ್ತಾರೆ. ಇನ್ನೊಂದು ಗ್ಯಾರಂಟಿ ಇರ್ಬೋದು ಇದು. ಅದನ್ನ ನಾನು ಹೇಳ್ತಿದ್ದೀರಲ್ಲ, ನೆಕ್ಸ್ಟ್ ಇಂದ ಆಡ್ ಮಾಡಿ. ನೆಕ್ಸ್ಟ್ 2028 ಎಲೆಕ್ಷನ್ ಗೆ ನಟರಾಜ್ ಗೌಡ್ರೆ ಟೇಕ್ ದಿಸ್ ಅಲ್ಲರಿ, ಟಿಕೆಟ್ ಗ್ಯಾರಂಟಿ ಮಾಡಿ, ಇನ್ನೊಂದು ಗ್ಯಾರಂಟಿ ಸೇರಿಸಿ ನಿಮ್ ಗ್ಯಾರಂಟಿ. ಸಿಂಧೂರ 16 ಎಕರೆಗೆ 1600 ನಿಜಕ್ಕೂ ನಂಗೆ ಈಗಲೇ ಗೊತ್ತಾಗಿರೋದು. 16 ಎಕರೆಗೆ 1600 ರೂಪಾಯಿ ನೀವು ಕಟ್ತೀರ ಅಂದ್ರೆ ಇನ್ಯಾವ ತರ ದುಡ್ಡು ಬರುತ್ತೆ ಗೌರ್ಮೆಂಟ್ಗೆ? ಇಷ್ಟು ದೊಡ್ಡ ಜಾಗ, 16 ಎಕರೆ ಜಾಗ. ಇವರು ಡೈನೋಸಾರಸ್ ಕಾಲದಲ್ಲಿ ಅಂದ್ರೆ ನೀವು ಈಗ ಫ್ರೀ ಗವರ್ಮೆಂಟ್ ಅವ್ರು ಎಷ್ಟು ಬೇಕೋ ಅವ್ರು ತಗೊಳ್ತಾ ಇದ್ದಾರೆ. ಯುಗದಲ್ಲಿ ಇಲ್ವೇ ಇಲ್ಲ, ನೀವು ಈ ಯುಗದಲ್ಲಿ ಇಲ್ವೇ ಇಲ್ಲ. ಸೀರಿಯಸ್ ನೋಟ್